ಬ್ರಹ್ಮಾಂಡದ ಪವಿತ್ರ ಲೋಕಗಳಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳು ಒಂದಾಗುವ ಸ್ಥಳವೇ ಶ್ರೀನಿವಾಸನ ಪವಿತ್ರ ಧಾಮವಾದ ತಿರುಮಲ ಕ್ಷೇತ್ರ. ಭೂಲೋಕದ ವೈಕುಂಠವೆಂದೇ ಪ್ರಸಿದ್ಧವಾಗಿರುವ ಈ ಪವಿತ್ರ ಕ್ಷೇತ್ರವು ಯುಗಯುಗಾಂತರಗಳಿಂದಲೂ ಅನೇಕ ನೈಸರ್ಗಿಕ ಹಾಗೂ ದೈವಿಕ ರಹಸ್ಯಗಳನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿದೆ. ವಿಶ್ವದ ಮೂಲೆ ಮೂಲೆಗಳಿಂದ ಕೋಟಿಗಟ್ಟಲೆ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ಈ ಪುಣ್ಯಕ್ಷೇತ್ರದ ಸಂಪೂರ್ಣ ಫಲ ಮತ್ತು ವೆಂಕಟೇಶ್ವರ ಸ್ವಾಮಿಯ ಪರಿಪೂರ್ಣ ಅನುಗ್ರಹವನ್ನು ಪಡೆಯಬೇಕಾದರೆ ಸನಾತನ ಕಾಲದಿಂದಲೂ ನಡೆದು ಬಂದಿರುವ ಕೆಲವು ಪವಿತ್ರ ನಿಯಮಗಳು ಮತ್ತು ರಹಸ್ಯಗಳನ್ನು ಪ್ರತಿಯೊಬ್ಬರೂ ತಿಳಿಯುವುದು ಅತ್ಯಗತ್ಯ. ತಿರುಮಲ ಬೆಟ್ಟಕ್ಕೆ ತೆರಳುವುದು ಕೇವಲ ಅಕಸ್ಮಾತ್ ಘಟನೆಯಲ್ಲ. ದೈವಿಕ ಸಂಕಲ್ಪವಿಲ್ಲದೆ ಯಾವೊಬ್ಬ ಮನುಷ್ಯನೂ ಈ 7 ಬೆಟ್ಟಗಳನ್ನು ಹತ್ತಲು ಸಾಧ್ಯವಿಲ್ಲ ಎಂಬುದು ಹಿರಿಯರ ಮಾತಾಗಿದೆ. ಆ ಪರಮಾತ್ಮನ ಕರೆಯೋಲೆ ಬಂದಾಗ ಮಾತ್ರ ಭಕ್ತನಿಗೆ ಸ್ವಾಮಿಯ ದರ್ಶನದ ಭಾಗ್ಯ ಒದಗಿ ಬರುತ್ತದೆ. ಅಂತಹ ದೈವಿಕ ಆಹ್ವಾನ ಬಂದಾಗ ಭಕ್ತರು ತಮ್ಮ ದೇಹ ಮತ್ತು ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು. ತಿರುಮಲ ಕ್ಷೇತ್ರವನ್ನು ಪ್ರವೇಶಿಸುವ ಮುನ್ನ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸುವುದು ಅತ್ಯಂತ ಕಡ್ಡಾಯ. ಪುರುಷರು ಪಂಚೆ, ಶಲ್ಯ ಅಥವಾ ಸರಳವಾದ ಶರ್ಟ್ ಧರಿಸಬೇಕು. ಮಹಿಳೆಯರು ಸೀರೆ ಅಥವಾ ಚೂಡಿದಾರ್ ಜೊತೆಗೆ ಕಡ್ಡಾಯವಾಗಿ ದುಪ್ಪಟ್ಟಾ ಧರಿಸಬೇಕು. ಆಧುನಿಕ ಉಡುಪುಗಳು ಮತ್ತು ಜೀನ್ಸ್ ಪ್ಯಾಂಟ್ಗಳನ್ನು ಈ ಪವಿತ್ರ ಬೆಟ್ಟದ ಮೇಲೆ ಧರಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆಯೇ ತಿರುಮಲ ಬೆಟ್ಟಕ್ಕೆ ತೆರಳಿದ ನಂತರ ಮಹಿಳೆಯರು ತಲೆಗೆ ಹೂ ಮುಡಿದುಕೊಳ್ಳಬಾರದು ಎಂಬ ಅನಾದಿ ಕಾಲದ ನಿಯಮವಿದೆ. ಏಕೆಂದರೆ ಆ ಬೆಟ್ಟದಲ್ಲಿ ಅರಳುವ ಪ್ರತಿಯೊಂದು ಹೂವು ಸಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆಗೆ ಮಾತ್ರ ಅರ್ಪಿತವಾಗಬೇಕು ಎಂಬುದು ಇಲ್ಲಿನ ನಂಬಿಕೆ. ದೇಹದ ಶೌಚವು ಆಧ್ಯಾತ್ಮಿಕ ಶುದ್ಧಿಗೆ ಮೊದಲ ಹೆಜ್ಜೆ. ದರ್ಶನಕ್ಕೆ ಹೋಗುವ ಮುನ್ನ ತಲೆಸ್ನಾನ ಮಾಡುವಾಗ ಯಾವುದೇ ರೀತಿಯ ರಾಸಾಯನಿಕ ಶಾಂಪೂ ಅಥವಾ ಸೀಗೆಕಾಯಿಯನ್ನು ಬಳಸಬಾರದು. ಕೇವಲ ಪ್ರಾಕೃತಿಕವಾಗಿ ದೇಹವನ್ನು ಶುದ್ಧೀಕರಿಸಿಕೊಳ್ಳಬೇಕು. ಸ್ವಾಮಿಯ ಪರಿಪೂರ್ಣ ಅನುಗ್ರಹವನ್ನು ಪಡೆಯಲು ದರ್ಶನಕ್ಕಿಂತ ಕನಿಷ್ಠ 12 ಗಂಟೆಗಳ ಮುಂಚಿತವಾಗಿ ಉಪವಾಸ ವ್ರತವನ್ನು ಆರಂಭಿಸುವುದು ಅತ್ಯಂತ ಶ್ರೇಷ್ಠ. ಇದರೊಂದಿಗೆ ಅಹಂಕಾರವನ್ನು ತೊರೆದು ಸ್ವಾಮಿಗೆ ತಲೆಕೂದಲನ್ನು ಮುಡಿಯಾಗಿ ಅರ್ಪಿಸುವುದು ಅತ್ಯಂತ ಪುಣ್ಯದಾಯಕ. ಪುರುಷರು ಸಂಪೂರ್ಣವಾಗಿ ತಲೆ ಬೋಳಿಸಿಕೊಂಡು ಮುಡಿ ನೀಡಿದರೆ, ಮುತ್ತೈದೆಯರು ಹಾಗೂ ಮಹಿಳೆಯರು ಸಾಂಕೇತಿಕವಾಗಿ 3 ಕತ್ತರಿಯಷ್ಟು ಕೂದಲನ್ನು ಅರ್ಪಿಸಿದರೆ ಸಾಕಾಗುತ್ತದೆ. ತಿರುಮಲ ಯಾತ್ರೆಯಲ್ಲಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ವಿಚಾರವೆಂದರೆ ದರ್ಶನದ ಕ್ರಮ. ಅನೇಕ ಭಕ್ತರು ತಿಳಿಯದೆ ನೇರವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ತೆರಳುತ್ತಾರೆ. ಆದರೆ ಪುರಾಣಗಳ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕಲಿಯುಗದಲ್ಲಿ ಈ ಬೆಟ್ಟದ ಮೇಲೆ ನೆಲೆಸುವ ಮುನ್ನವೇ ಶ್ರೀ ವರಾಹಸ್ವಾಮಿಯವರು ಇಲ್ಲಿ ನೆಲೆಸಿದ್ದರು. ವೆಂಕಟೇಶ್ವರ ಸ್ವಾಮಿಯು ಈ ಬೆಟ್ಟದಲ್ಲಿ ನೆಲೆಸಲು ವರಾಹಸ್ವಾಮಿಯವರ ಅನುಮತಿ ಕೇಳಿದಾಗ, ನನ್ನನ್ನು ಮೊದಲು ದರ್ಶನ ಮಾಡಿದ ನಂತರವೇ ನಿನ್ನ ದರ್ಶನಕ್ಕೆ ಭಕ್ತರು ಬರಬೇಕು ಎಂಬ ಷರತ್ತನ್ನು ವರಾಹಸ್ವಾಮಿಯವರು ವಿಧಿಸಿದ್ದರು. ಆದ್ದರಿಂದ ಪ್ರತಿಯೊಬ್ಬ ಭಕ್ತನೂ ಮೊದಲು ಪವಿತ್ರ ಪುಷ್ಕರಿಣಿಯಲ್ಲಿ ಸ್ನಾನ ಮಾಡಿ ಉತ್ತರ ದಿಕ್ಕಿನಲ್ಲಿರುವ ಶ್ರೀ ವರಾಹಸ್ವಾಮಿಯ ದರ್ಶನ ಪಡೆದ ನಂತರವೇ ಮೂಲ ವಿರಾಟನ ದರ್ಶನಕ್ಕೆ ತೆರಳಬೇಕು. ಹುಂಡಿಯಲ್ಲಿ ಕಾಣಿಕೆಗಳನ್ನು ಅರ್ಪಿಸುವಾಗ ಮನಸ್ಸಿನಲ್ಲಿ ಶ್ರೀನಿವಾಸ ಹಾಗೂ ಮಹಾಲಕ್ಷ್ಮೀ ದೇವಿಯನ್ನು ಸ್ಮರಿಸಬೇಕು. ತಮ್ಮ ಅರಕೆಗಳನ್ನು ತೀರಿಸಿದ ನಂತರ ಶ್ರದ್ಧೆಯಿಂದ ಹುಂಡಿಗೆ ಕಾಣಿಕೆ ನೀಡಬೇಕು. ವೆಂಕಟೇಶ್ವರ ಸ್ವಾಮಿಯ ದರ್ಶನದ ನಂತರ ಆವರಣದಲ್ಲಿರುವ ವಕುಲಾದೇವಿ, ನರಸಿಂಹಸ್ವಾಮಿ ಹಾಗೂ ಗರುಡಾಳ್ವಾರ್ ದೇವತೆಗಳನ್ನು ದರ್ಶಿಸಬೇಕು. ತದನಂತರ ಬೆಟ್ಟದ ಕೆಳಗಿರುವ ತಿರುಚಾನೂರಿನ ಶ್ರೀ ಪದ್ಮಾವತಿ ಅಮ್ಮನವರ ಅಂದರೆ ಅಲುಮೇಲು ಮಂಗಮ್ಮನ ದರ್ಶನ ಮಾಡಿದಾಗ ಮಾತ್ರ ಈ ತಿರುಮಲ ಯಾತ್ರೆ ಸಂಪೂರ್ಣಗೊಳ್ಳುತ್ತದೆ. ಈ ಸಾಂಪ್ರದಾಯಿಕ ನಿಯಮಗಳಷ್ಟೇ ಅಲ್ಲದೆ ಗರ್ಭಗುಡಿಯಲ್ಲಿರುವ ಮೂಲವಿರಾಟನ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಹಲವಾರು ನಂಬಲು ಸಾಧ್ಯವಾದ ರಹಸ್ಯಗಳಿವೆ. ತಿರುಮಲ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿ ಎತ್ತರದಲ್ಲಿದ್ದು ಯಾವಾಗಲೂ ಶೀತಲ ವಾತಾವರಣದಿಂದ ಕೂಡಿರುತ್ತದೆ. ಪ್ರತಿದಿನ ಮುಂಜಾನೆ 4 ಗಂಟೆಗೆ ಸ್ವಾಮಿಗೆ ತಣ್ಣೀರು, ಹಾಲು ಹಾಗೂ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಗುತ್ತದೆ. ಆದರೆ ವಾತಾವರಣ ಎಷ್ಟೇ ತಂಪಾಗಿದ್ದರೂ ಸ್ವಾಮಿಯ ವಿಗ್ರಹವು ಯಾವಾಗಲೂ ಸುಮಾರು 110 ಡಿಗ್ರಿ ಫಾರೆನ್ಹೀಟ್ನಷ್ಟು ಬಿಸಿಯಾಗಿರುತ್ತದೆ. ಪ್ರತಿ ಗುರುವಾರ ಸ್ವಾಮಿಯ ಮೇಲಿರುವ ಆಭರಣಗಳನ್ನು ತೆಗೆಯುವಾಗ ಆ ಆಭರಣಗಳು ಅತ್ಯಂತ ಬಿಸಿಯಾಗಿರುವುದನ್ನು ಅರ್ಚಕರು ಇಂದಿಗೂ ಅನುಭವಿಸುತ್ತಾರೆ. ಅಷ್ಟೇ ಅಲ್ಲದೆ ಸ್ವಾಮಿಯ ಮೈಮೇಲೆ ಆಗಾಗ ಬೆವರಿನ ಹನಿಗಳು ಕಾಣಿಸಿಕೊಳ್ಳುತ್ತವೆ. ಸ್ವಾಮಿಯ ಮೂಲ ವಿರಾಟನ ತಲೆಯ ಮೇಲಿರುವ ಕೂದಲು ನಿಜವಾದ ಕೂದಲು ಎಂಬ ಬಲವಾದ ನಂಬಿಕೆಯಿದೆ. ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣುವು ಭೂಲೋಕಕ್ಕೆ ಬಂದಾಗ ಆತನ ತಲೆಯ ಕೆಲವು ಕೂದಲುಗಳು ಉದುರಿಹೋದವು.
ಇದನ್ನು ಕಂಡ ಗಂಧರ್ವ ರಾಜಕುಮಾರಿಯೊಬ್ಬಳು ತನ್ನ ಸುಂದರವಾದ ಕೂದಲನ್ನು ಕತ್ತರಿಸಿ ದೇವರಿಗೆ ಅರ್ಪಿಸಿದಳು. ಆಕೆಯ ಭಕ್ತಿಗೆ ಮೆಚ್ಚಿದ ವೆಂಕಟೇಶ್ವರ ಸ್ವಾಮಿಯು ಆ ಕೂದಲನ್ನು ಸ್ವೀಕರಿಸಿ ಸದಾಕಾಲ ತನ್ನ ತಲೆಯ ಮೇಲೆಯೇ ಇರಿಸಿಕೊಳ್ಳುವುದಾಗಿ ವರ ನೀಡಿದನು. ದೇವಸ್ಥಾನದ ಗರ್ಭಗುಡಿಯ ವಿನ್ಯಾಸದಲ್ಲೂ ಒಂದು ವಿಸ್ಮಯವಿದೆ. ಹೊರಗಿನಿಂದ ನೋಡಿದಾಗ ಸ್ವಾಮಿಯ ವಿಗ್ರಹವು ಗರ್ಭಗುಡಿಯ ಮಧ್ಯಭಾಗದಲ್ಲಿದ್ದಂತೆ ಕಾಣುತ್ತದೆ. ಆದರೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದಾಗ ವಿಗ್ರಹವು ಗರ್ಭಗುಡಿಯ ಬಲಭಾಗಕ್ಕೆ ವಾಲಿರುವುದು ಗೋಚರಿಸುತ್ತದೆ. ಅಷ್ಟೇ ಅಲ್ಲ, ಸ್ವಾಮಿಯ ಬೆನ್ನಿನ ಹಿಂಭಾಗದಲ್ಲಿ ಕಿವಿ ಇಟ್ಟು ಆಲಿಸಿದರೆ ಸಮುದ್ರದ ಅಲೆಗಳ ನಾದ ಸ್ಪಷ್ಟವಾಗಿ ಕೇಳಿಸುತ್ತದೆ ಎಂಬುದು ಕಲಿಯುಗದ ದೊಡ್ಡ ಪವಾಡ. ಗರ್ಭಗುಡಿಯಲ್ಲಿ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಉರಿಯುತ್ತಿರುವ ಅಖಂಡ ದೀಪಗಳನ್ನು ಮೊದಲು ಯಾರು ಹಚ್ಚಿದರು ಎಂಬುದು ಇಂದಿಗೂ ನಿಗೂಢ. ಸ್ವಾಮಿಯ ಪೂಜೆಗಾಗಿ ಬಳಸುವ ಹಾಲು, ತುಪ್ಪ ಹಾಗೂ ಹೂವುಗಳು ತಿರುಮಲದಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿರುವ ಒಂದು ರಹಸ್ಯ ಗ್ರಾಮದಿಂದ ಬರುತ್ತವೆ. ಅತ್ಯಂತ ಸಂಪ್ರದಾಯಬದ್ಧವಾಗಿ ಜೀವಿಸುವ ಆ ಗ್ರಾಮಸ್ಥರನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ವ್ಯಕ್ತಿಗೆ ಆ ಗ್ರಾಮಕ್ಕೆ ಪ್ರವೇಶವಿರುವುದಿಲ್ಲ. ಸ್ವಾಮಿಯ ಪೂಜೆಗೆ ಬಳಸಿದ ಹೂವುಗಳನ್ನು ಗರ್ಭಗುಡಿಯಿಂದ ಎಂದಿಗೂ ಹೊರತರುವುದಿಲ್ಲ. ವಿಗ್ರಹದ ಹಿಂಭಾಗದಲ್ಲಿರುವ ಪವಿತ್ರ ಜಲಪಾತದ ಹರಿವಿನಲ್ಲಿಯೇ ಆ ಎಲ್ಲಾ ಹೂವುಗಳನ್ನು ವಿಸರ್ಜಿಸಲಾಗುತ್ತದೆ. ಹಾಗೆಯೇ ಸಾಮಾನ್ಯ ಕಲ್ಲಿಗೆ ಹಚ್ಚಿದರೆ ಕಲ್ಲನ್ನೇ ಬಿರುಕುಗೊಳಿಸುವ ಶಕ್ತಿ ಹೊಂದಿರುವ ಪಚ್ಚ ಕರ್ಪೂರವನ್ನು ಸಾವಿರಾರು ವರ್ಷಗಳಿಂದ ಸ್ವಾಮಿಯ ವಿಗ್ರಹಕ್ಕೆ ಪ್ರತಿದಿನ ಲೇಪಿಸುತ್ತಿದ್ದರೂ ವಿಗ್ರಹಕ್ಕೆ ಯಾವುದೇ ಹಾನಿಯಾಗದಿರುವುದು ದೈವಿಕ ಪವಾಡಕ್ಕೆ ನಿದರ್ಶನವಾಗಿದೆ. ಪ್ರತಿ ಗುರುವಾರ ನಡೆಯುವ ನಿಜರೂಪ ದರ್ಶನದ ಸಮಯದಲ್ಲಿ ಸ್ವಾಮಿಗೆ ಬಿಳಿಯ ಚಂದನದ ಲೇಪನವನ್ನು ಹಚ್ಚಲಾಗುತ್ತದೆ. ಪೂಜೆಯ ನಂತರ ಆ ಲೇಪನವನ್ನು ಒಣಗಿ ಸಿಪ್ಪೆಯಂತೆ ತೆಗೆದಾಗ ಅದರ ಒಳಭಾಗದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಬಿಂಬವು ಸ್ಪಷ್ಟವಾಗಿ ಮೂಡಿರುತ್ತದೆ. ಸ್ವಾಮಿಯ ಮೈಮೇಲೆ ಅಲಂಕರಿಸಿದ ವಸ್ತ್ರಗಳನ್ನು ಅತ್ಯಂತ ಪವಿತ್ರವೆಂದು ಭಾವಿಸಲಾಗುತ್ತದೆ. ಇವುಗಳನ್ನು ವಿಶೇಷ ಪೂಜೆ ಸಲ್ಲಿಸಿದ ನವದಂಪತಿಗಳಿಗೆ ಅರ್ಪಿಸಿದರೆ ಅವರ ದಾಂಪತ್ಯ ಜೀವನವು ಕೊನೆಯವರೆಗೂ ಸುಖಮಯವಾಗಿರುತ್ತದೆ ಎಂಬ ನಂಬಿಕೆಯಿದೆ. ಸ್ವಾಮಿಯ ದಿವ್ಯ ಶಕ್ತಿಯನ್ನು ಸದಾ ಅನುಭವಿಸಲು ಗರ್ಭಗುಡಿಯ ಗೋಡೆಯ ಮೇಲೆ ಒಂದು ಪವಿತ್ರ ಮಂತ್ರವನ್ನು ಕೆತ್ತಲಾಗಿದೆ. ಶ್ರೀವತ್ಸವಕ್ಷಸಂ ಶ್ರೀಸಂ ಶ್ರೀಲೋಲಂ ಶ್ರೀಕರಗ್ರಹಂ ಶ್ರೀಮಂತಂ ಶ್ರೀನಿಧಿ ಶ್ರೀಡ್ಯಂ ಶ್ರೀನಿವಾಸಂ ಭಜಾಮ್ಯಹಂ ಎಂಬ ಈ ಶ್ಲೋಕವನ್ನು ಪ್ರತಿದಿನ ಜಪಿಸುವುದರಿಂದ